ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಲಿಖಿತಾ ಯೂಟ್ಯೂಬ್ ಚಾನಲ್. ಇವತ್ತು ಲಿಖಿತಾ ಯೂಟ್ಯೂಬ್ ಚಾನಲ್ ಏನು ತೋರಿಸ್ತಿದ್ದೀನಿ ಗೊತ್ತಾ? ಸ್ಪೆಷಲ್ ರೆಸಿಪಿ ತೋರಿಸ್ತಾ ಇದ್ದೀನಿ ನೋಡಿ. ಈಗ ನನ್ನ ರೆಸಿಪಿ ಏನಂದ್ರೆ, ದೋಸೆಗೆ ಬೆಸ್ಟ್ ಕಾಂಬಿನೇಷನ್ ಏನು ಗೊತ್ತಾ? ಶೇಂಗಾ ಚಟ್ನಿ. ಶೇಂಗಾ ಚಟ್ನಿ ಎಲ್ಲರೂ ವೆರೈಟೀಸ್ ಮಾಡ್ತಾರೆ, ಬಟ್ ನಮ್ಮ ಕಡೆ ಮಲೆನಾಡು ಸ್ಟೈಲಲ್ಲಿ ಹೇಗೆ ಮಾಡ್ತೀವಿ ಅಂತ ನೋಡ್ಕೊಳ್ಳೋಣ ಶೇಂಗಾ ಚಟ್ನಿನ. ಈಗ ಬನ್ನಿ, ಈಗ ಒಂದು ಹಂಚಿಟ್ಕೊಂಡಿದ್ದೀನಿ. ಈಗ ಕಡಲೆ ಬೀಜ ಹಾಕ್ಕೊಳ್ಳೋಣ, ಹುರ್ಕೊಬಿಡೋಣ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಡಲೆ ಬೀಜ. ನಿಮ್ಮ ಕಡೆ ಹೇಗೆ ಮಾಡ್ತಾರೋ ಗೊತ್ತಿಲ್ಲ, ನಮ್ಮ ಕಡೆ ಹೀಗೆ ಮಾಡೋದು ಶೇಂಗಾ ಚಟ್ನಿ. ಸೂಪರಾಗಿರುತ್ತೆ ದೋಸೆಗೆ, ಬೆಸ್ಟ್ ಕಾಂಬಿನೇಷನ್ನು. ಮತ್ತು ಮಕ್ಕಳಿಗೆ ಆಳೋ ಮೊಳ ಕೊಡೋ ಬದಲು ಇದನ್ನು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ದೋಸೆ ಮಾಡಿಕೊಡ್ಬೋದು. ತುಪ್ಪದ ದೋಸೆ ಶೇಂಗಾ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಈಗ ನೋಡಿ, ಹುರ್ಕೊಳ್ಳೋಣ. ಈಗ ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಕಡಲೆ ಬೀಜ ಫ್ರೈ ಆಗಿದೆ. ಈಗ ತಗೊಂಡು ಸಪ್ರೇಟ್ ಪ್ಲೇಟಿಗೆ ಹಾಕ್ಕೊಂಬಿಡೋಣ. ಈಗ ಫ್ರೈ ಆಗಿದೆ ನೋಡಿ, ಹಿಂಗೆ ಸಿಡಿತಾ ಇದೆ, ಫ್ರೈ ಆಗಿದೆ ಅಂತ ಅರ್ಥ ಕಡಲೆ ಬೀಜ. ಆಮೇಲೆ ನೋಡಿ, ಒಂದು ಚಿಕ್ಕ ಈರುಳ್ಳಿ, ಶೇಂಗಾ ಚಟ್ನಿಗೆ ಕೊತ್ತಂಬರಿ ಸೊಪ್ಪು, ಇಷ್ಟಿದ್ರೆ ಉಪ್ಪು, ಇಷ್ಟಿದ್ರೆ ಶೇಂಗಾ ಚಟ್ನಿ ರೆಡಿ. ನೋಡಿ, ಇಷ್ಟು ತೊಗೊಂಡಿದ್ದೀನಿ. ಈಗ ರುಬ್ಕೊಬಿಡೋಣ. ಈಗ ನೋಡಿ, ಇದನ್ನೆಲ್ಲ ಜಾರಿಗೆ ಹಾಕೊಂಡ್ಬಿಡೋಣ. ಜಾರ್ ರೆಡಿ ಇದೆ. ಈಗ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ರುಬ್ಕೊಂಬರ್ತೀನಿ. ಹೀಗೆ ನೋಡಿ, ಹೀಗೆ ರೆಡಿಯಾಗಿದೆ ಶೇಂಗಾ ಚಟ್ನಿ. ಸೂಪರಾಗಿದೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ನೀವೆಲ್ಲರೂ ಟ್ರೈ ಮಾಡಬೇಕು ನೋಡಿ. ಸೂಪರಾಗಿ ರೆಡಿಯಾಗಿದೆ ಶೇಂಗಾ ಚಟ್ನಿ. ಈಗ ದೋಸೆ ಹಾಕ್ಕೊಂಬಿಡೋಣ. ಇಲ್ಲಿ ನೋಡಿ, ದೋಸೆ ಹಿಟ್ಟು ರೆಡಿಯಾಗಿದೆ. ಈಗ ಹಂಚಿಗೆ ಹಾಕ್ಕೊಳ್ಳೋಣ. ಈಗ ನೋಡಿ, ಹಂಚಿಗೆ ಚೆನ್ನಾಗಿ ಹಚ್ಕೊಂಬಿಡೋಣ. ಇದು ಈರುಳ್ಳಿ ಎಣ್ಣೆನ ನಾವು ಕಬ್ಬಣದ ಹಂಚು ತೊಗೊಂಡಿದ್ದೀನಿ. ಕಬ್ಬಣದ ಹಂಚೆ ತುಂಬ ಚೆನ್ನಾಗಿರುತ್ತೆ ದೋಸೆಗೆ. ನೀವೆಲ್ಲರೂ ದೋಸೆ ಮಾಡ್ಕೋಬೇಕಂದ್ರೆ ಕಬ್ಬಣದ ಕಾವಲಿನೇ ತೊಗೊಳ್ಳಿ, ಹಂಚೆ ತೊಗೊಳ್ಳಿ, ಆಯಿತಾ? ಈಗ ದೋಸೆ ಹಾಕ್ಕೊಳ್ಳೋಣ. ಈಗ ನೋಡಿ, ದೋಸೆ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಮಟ್ಟಿಗೆ ಕಾದಿರ್ಬೇಕು ಹಂಚು ದೋಸೆಗೆ. ಓಕೆನಾ? ಈಗ ಸುತ್ತ ಆಯಿಲ್ ಹಾಕ್ಕೊಳ್ಳೋಣ, ದೋಸೆ ಎದಳೋದಕ್ಕೆ ಸಪೋರ್ಟ್ ಮಾಡಲಿ ಅಂತ. ಈಗ ಮೇಲೆ ತುಪ್ಪ ಹಾಕ್ಕೊಳ್ಳೋಣ. ನೋಡಿ, ಈಗ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ತುಪ್ಪ ಹಾಕ್ಕೊಂಡ್ರೆ ದೋಸೆ. ಮತ್ತು ಎಣ್ಣೆಗಿಂತ ತುಪ್ಪ ಒಳ್ಳೆಯದು, ನ್ಯಾಚುರಲ್ ಫ್ಯಾಟ್. ಈಗ ನೋಡಿ, ದೋಸೆ ಹಾಕ್ತಾ ಇದೆ. ತುಪ್ಪ ಎಲ್ಲ ಹಾಕಿದ್ದೀನಿ ದೋಸೆಗೆ, ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ರೋಸ್ಟ್ ಹಾಕ್ತಾ ಇದೆ. ಈ ಟೈಮಲ್ಲಿ ನೀಟಾಗಿ ಎದ್ದೇಳುತ್ತೆ ನೋಡಿ. ದೋಸೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ. ನೋಡಿ, ಎಷ್ಟು ಚೆನ್ನಾಗಿದೆ ದೋಸೆ. ಈಗ ನೋಡಿ, ದೋಸೆ ಆಲೂಗೆಡ್ಡೆ ಪಲ್ಯ ಚಟ್ನಿ ಹೇಗೆ ಒಳ್ಳೆ ಕಾಂಬಿನೇಷನು, ದೋಸೆ ಶೇಂಗಾ ಚಟ್ನಿನೂ ನಿಮಗೆ ಒಳ್ಳೆ ಕಾಂಬಿನೇಷನ್. ನೀವು ಆಫೀಸಿಂದ ಬಂದು ಇಲ್ಲ ನಿಮ್ಮ ಮಕ್ಕಳು ಸ್ಕೂಲಿಂದ ಬಂದ್ಮೇಲೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಸೂಪರಾಗಿ ರೆಡಿಯಾಗಿದೆ ದೋಸೆ ಶೇಂಗಾ ಚಟ್ನಿ. ನೋಡಿ, ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಸೂಪರ್ ಟೇಸ್ಟ್ ಇದೆ. ನಾನು ಹೇಳೋಂಗೆ ಫಾಲೋ ಮಾಡಿ ಮಾಡ್ಕೊಡ್ತೀನಿ. ಸಬ್ಸ್ಕ್ರೈಬ್ ಫಾರ್ ಲಿಖಿತಾ ವ್ಲಾಗ್ಸ್. ಥ್ಯಾಂಕ್ ಯು ಆಲ್.